ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಮಾತನಾಡಲು ಬಂದಿರುವ ವಿಷಯ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದದ್ದು. 2023ರಲ್ಲಿ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ಆಗ 12th ಫೇಲ್ ಎಂಬ ಸಿನಿಮಾ ನೋಡಿದೆ. ಆ ಸಿನಿಮಾವನ್ನು ಮತ್ತೊಮ್ಮೆ ನೋಡಬೇಕೆನಿಸಿತು. ಅದಕ್ಕೆ ಮತ್ತೊಮ್ಮೆ ನೋಡಿದೆ. ಅಲ್ಲಿಯವರೆಗೆ ಮುಂದೇನು ಎಂಬುದು ಸ್ಪಷ್ಟವಾಗಿರಲಿಲ್ಲ. ನಂತರ ದಿನ ಕಳೆದಂತೆ UPSC ಪರೀಕ್ಷೆ ಪಾಸಾಗಿ ದೇಶ ಸೇವೆ ಮಾಡಬೇಕೆಂದೆನಿಸಿತು. ಈ ಪ್ರೇರಣೆಗೆ ಕಾರಣರಾದವರು IPS ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ. ಮಧ್ಯಪ್ರದೇಶದ ಚಂಬಾಲ್ ಪ್ರಾಂತ್ಯದ ಬಿಲ್ಗಾಂವ್ ಎಂಬ ಗ್ರಾಮದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲೇ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದಿದ್ದರು. ಚೀಟಿಂಗ್ ಮಾಡಿ ಪರೀಕ್ಷೆ ಪಾಸಾಗುತ್ತಿದ್ದ ಊರದು. ಅಲ್ಲಿಗೆ ಹೊಸದಾಗಿ ಬಂದ ಒಬ್ಬ ಪೊಲೀಸ್ ಅಧಿಕಾರಿಯೇ ಶರ್ಮಾರವರ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಎಂದೇ ಹೇಳಬಹುದು. ಇವರ ಆರ್ಥಿಕ ಪರಿಸ್ಥಿತಿ ತುಂಬ ದುರ್ಬಲವಾಗಿದ್ದರೂ ಅವರ ಹೆತ್ತವರು ಒಳ್ಳೆಯ ಮೌಲ್ಯಗಳನ್ನು ಅವರಿಗೆ ಕಲಿಸಿಕೊಟ್ಟಿದ್ದರು. ಒಮ್ಮೆ ಯೋಚಿಸಿ, 12ನೇ ತರಗತಿಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ, ಬದುಕಲು ಹಣ ಇಲ್ಲ, ರಸ್ತೆ ಮೇಲೆ ಮಲಗುವ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಹಲವರು ಕನಸು ಕಾಣುವುದನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಇವರು ಬಿಟ್ಟುಕೊಡಲಿಲ್ಲ. ಟೆಂಪೋ ಚಾಲಕರಾಗಿ ಹಾಗೂ ಇತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸಿದರು. ಆದರೂ ಅವರ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಗುರಿ ಇತ್ತು: ಪ್ರಾಮಾಣಿಕನಾಗಿ ನಾಗರಿಕ ಸೇವೆಯಲ್ಲಿ ಸೇರುವುದು. ಸೋತಾಗ ಅತ್ತಿರಬಹುದು, ನಿರಾಶರಾಗಿರಬಹುದು, ಆದರೂ ಒಂದು ಮಾತ್ರ ಎಂದೂ ಬದಲಾಗಲಿಲ್ಲ. ಅದು ಅವರ ಕನಸು. ದೆಹಲಿಗೆ ತೆರಳಿ ಗ್ರಂಥಾಲಯದ ಪ್ಯೂನ್ ಆಗಿ ಕೆಲಸ ಮಾಡುತ್ತಾ ತಮ್ಮ ಓದನ್ನು ಮುಂದುವರಿಸಿದರು. ಮತ್ತೆ ಪುನರಾರಂಭ ಮಾಡಿದರು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ವಿಫಲವಾದರು. ಆದರೂ ಬಿಡದೆ 4ನೇ ಪ್ರಯತ್ನದಲ್ಲಿ 2005ರಲ್ಲಿ 121ನೇ ರ್ಯಾಂಕ್ ಪಡೆದು IPS ಅಧಿಕಾರಿಯಾದರು. ಇದು ಕೇವಲ ಅವರ ಜಯ ಮಾತ್ರವಲ್ಲ, ನನ್ನಂಥ ಲಕ್ಷಾಂತರ ಯುವ ಜನತೆಗೆ ಬೆಳಕು ಕೂಡ ಆಯಿತು. ಮಹಾರಾಷ್ಟ್ರದಲ್ಲಿ IPS ಅಧಿಕಾರಿಯಾಗಿ ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ನಿಷ್ಠೆಯಿಂದ ಅವರ ಸೇವೆಯನ್ನು ಸಲ್ಲಿಸಿದರು. ಜನರ ವಿಶ್ವಾಸವನ್ನು ಗೆದ್ದರು. ಇವರ ಶ್ರಮಕ್ಕೆ ಫಲವಾಗಿ ಇನ್ಸ್ಪೆಕ್ಟರ್ ಜನರಲ್ ಹುದ್ದೆಗೆ ಬಡ್ತಿ ಕೂಡ ಪಡೆದಿದ್ದಾರೆ. ಇದು ಕೇವಲ ಒಂದು ಹುದ್ದೆ ಅಲ್ಲ, ಅವರ ಜೀವನ ಹೋರಾಟಕ್ಕೆ ದೊರೆತ ಒಂದು ಗೌರವ. ಈ ಕಥೆಯಿಂದ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು: ನನ್ನಲ್ಲಿ ಎಲ್ಲವೂ ಇದ್ದರೂ ನಾನು ಏಕೆ ಪ್ರಯತ್ನಿಸಬಾರದು? ನಾನು ಈಗ 10ನೇ ತರಗತಿಯಲ್ಲಿ ಇದ್ದೇನೆ. ನನ್ನಲ್ಲಿ ಎಲ್ಲವೂ ಇದೆ, ಕನಸು ಕೂಡ ಇದೆ. ನಾನು ಕೂಡ ಒಂದು ದಿನ ಮನೋಜ್ ಕುಮಾರ್ ಶರ್ಮಾ ಅವರಂತೆ ದೇಶ ಸೇವೆ ಮಾಡುವ ಅಧಿಕಾರಿಯಾಗುತ್ತೇನೆ. ಧನ್ಯವಾದಗಳು. ಎಸ್ ಶ್ರಾವ್ಯ, ನಿಮ್ಮ ಮಾತು ನಿಮಗೆ ಹೇಗೆ ಅನಿಸ್ತು? ಒಳ್ಳೆ ಮಾತಾಡಿದಿರಿ ಅಂತ ಅನಿಸ್ತಾ ಇದೆ. ಸೊ ಜಡ್ಜಸ್ಗೂ ಕೂಡ ಅದೇ ರೀತಿ ಅನಿಸಿದ ಕೇಳುವ. ಎಸ್ ಗ್ಲಾನಿಸ್ ಸರ್, ಸುಶ್ರಾವ್ಯ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಹೆಲೋ ಸುಶ್ರಾವ್ಯ. ಹಲೋ ಸರ್. ಬಲು ಚಂದ ಅಂದ ಎಲ್ಲವೂ ನಿಮ್ಮಲ್ಲಿತ್ತು. ಓಕೆ, ನಿಮ್ಮ ಭಾಷಣದಲ್ಲಿ ಇರುವ ಪ್ರಮುಖ ಅಂಶ ಯಾರು? ಮನೋಜ್ ಕುಮಾರ್ ಶರ್ಮಾ ಅವರೊಬ್ಬರು IPS ಆಫೀಸರ್ ಆಗಿ ಈಗ ಇದ್ದಾರೆ. ಅವರೊಬ್ಬರು 12th ಫೇಲ್ ಮತ್ತು 12th ಫೇಲ್ ಒಂದು ಫಿಲ್ಮ್ ಎಷ್ಟು ಪ್ರಚಲಿತವಾಯಿತಂದರೆ ಎಲ್ಲರೂ ನಾವು ಫೇಲ್ ಒಮ್ಮೆ ಆಗುವಂಥ ಒಂದು ಮನಸ್ಥಿತಿ ಇವಾಗ ಬಂತು ಕೆಲವರಿಗೆ. ಹಾಗಿರುವಾಗ ಅವರು ನಿಮಗೆ ಇನ್ಸ್ಪಿರೇಷನ್ ಅಲ್ವಾ? ಹೌದು. ಓಕೆ, ಹಾಗಿರುವಾಗ 12th ಫೇಲ್ ಆದರೆ ಮುಂದೆ ದಾರಿನೇ ಇಲ್ಲ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ಹೌದು. 12th ಯಾಕೆ, 10th ಹೇಳುವ. ನೀವೀಗ 10th ಅಲ್ವಾ? ಹೌದು. ಓಕೆ, ನೀವೇ ಎಲ್ಲಿಯಾದರೂ ನಿಮಗೆ ಒಂದು ಮಾರ್ಗದರ್ಶಕರಾಗಿ ಹೇಳ್ತಾ ಇರ್ತಾರೆ ಸರಿಯಾಗಿ ಓದು ಮಗ ಅಂತ. ಅದು ಬಿಟ್ಟು ಏನೋ ಅಡೆತಡೆ ಆಯಿತು, ಆಗಬಾರ್ದು ಆಯಿತು, ಫೇಲ್ ಆದ್ರಿ, ಹೆಂಗೆ ಮಾಡ್ತೀರಾ? ಮತ್ತೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಪಡ್ತೀರಾ. ಮನೋಜ್ ಶರ್ಮಾ ಅವರು ಮಾಡಿದ್ದು ಕೂಡ ಏನೋ ಇದೇ ಪ್ರಯತ್ನ. ಹೌದು. ಈಗ ಅವರು ನ್ಯಾಷನಲ್ ಫಿಗರ್ ಅಲ್ಲ, ಇಂಟರ್ನ್ಯಾಷನಲ್ ಫಿಗರ್ ಆಗಿ ಬೆಳೆದಿದ್ದಾರೆ. ಹೌದು. 12th ಫೇಲ್ ಬೇಡ, ಶಿಕ್ಷಣವೇ ಇಲ್ಲದಂಥ ಹರೇಕಳ ಹಾಜಬ್ಬ ಎಂಬ ವ್ಯಕ್ತಿಯ ಹೆಸರು ಕೇಳಿದ್ದೀರಾ? ಹೌದು. ಯಾರವರು? ಅವರ ಬಗ್ಗೆ ಸರಿ ಗೊತ್ತಿಲ್ಲ, ಹೆಸರು ಕೇಳಿದ್ದೇನೆ. ಓಕೆ, ಹರೇಕಳ ಹಾಜಬ್ಬರು ಕಿತ್ತಳೆಯನ್ನು ಮಾರಿ ಸ್ಕೂಲನ್ನು ಕಟ್ಟಿ ಅವರಿಗೆ ಈಗ ಅಕ್ಷರ ಸಂತ ಎಂಬ ಬಿರುದು ಕೊಟ್ಟಿದ್ದಾರೆ. ಹಾಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಗಳು ಲಭಿಸಿದೆ ಸರ್ಕಾರದಿಂದ. ಅಷ್ಟು ಮಾತ್ರವಲ್ಲದೆ ನಾನು ಒಬ್ಬ PhD ಸ್ಕಾಲರ್, ನನಗೆ ಇನ್ನು 2 ವರ್ಷದಲ್ಲಿ ಡಾಕ್ಟರೇಟ್ ಸಿಗ್ಬೋದು. ಆದರೆ ಹರೇಕಳ ಹಾಜಬ್ಬರವರಿಗೆ ಮಂಗಳೂರು ಯೂನಿವರ್ಸಿಟಿಯವರು ಈಗಾಗಲೇ ಗೌರವಾನ್ವಿತ ಡಾಕ್ಟರೇಟ್ ಕೊಟ್ಟು ಆಗಿದೆ. ಅಕ್ಷರ ಜ್ಞಾನ ಇಲ್ಲದವರಿಗೆ ಡಾಕ್ಟರೇಟ್ ಸಿಕ್ಕಿದೆ ಅಲ್ವಾ? ಎಷ್ಟು ದೊಡ್ಡ ಸಾಧನೆ. ನಮ್ಮ ಊರಿನವರೇ ಅವರು. ನಾವು ಅಷ್ಟು ದೂರ ಹೋಗಬೇಕಂತ ಯಾವ ಅವಶ್ಯಕತೆಯೂ ಇಲ್ಲ.
ನೀವು ಒಳ್ಳೆಯ ಟಾಪಿಕನ್ನು ಒಳ್ಳೆಯ ಪರ್ಸನಾಲಿಟಿಯನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಸ್ಪೀಚ್ ಹೇಗಿತ್ತಂದರೆ ಸಿಂಪಲ್ ಟು ಫಿನಿಶ್ ಬಟ್ ಫಿನಿಶಿಂಗ್ ಇಟ್ ಆ್ಯನ್ ಎಫೆಕ್ಟಿವ್ ವೇ. ಎಷ್ಟು ಜನರಿಗೆ ತಲುಪಬೇಕೋ ಅದು ತಲುಪಿ ಆಗಿದೆ. ಎಷ್ಟು ಜನರಿಗೆ ಹೇಳಬೇಕು ಅಷ್ಟೇ ಹೇಳಬೇಕು. ಹೆಚ್ಚು ರಾಮಾಯಣ ಮಹಾಭಾರತ ಎಲ್ಲ ಹೇಳಿದರೆ ನೀವು ದಿಕ್ಕು ತಪ್ಪುತ್ತೀರ. ಅದು ನೀವು ಮಾಡಲಿಲ್ಲ. ಸೊಗಸಾಗಿದೆ, ಅಂದವಾಗಿದೆ, ಚಂದವಾಗಿದೆ. ಥ್ಯಾಂಕ್ ಯು ಸರ್. ಸೆಲೆಕ್ಟಾ ನೀವು? ಗೊತ್ತಿಲ್ಲ. ಗೊತ್ತಿಲ್ಲ ಅಂತಕ್ಕೆ ಈಗ ಉತ್ತರ ಸಿಗಲಿಕ್ಕಿದೆ. ಯಾರವರು? 3ನೇ ಜಡ್ಜ್. ಇವರ ಪರಿಚಯನೇ ಈಗ ಆದದ್ದೇನೋ ಇವರಿಗೆ. ಅಲ್ವಿಂದ್ ಅಂತಿ ಸರ್. ಓಕೆ, ಇವರು ಏನು ಮುಖವಾಗ ಏನು ಹಾಕಲಿಲ್ಲ, ತೆರೆದೇ ಕೂತಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್ ಅಂತೂ ಖಂಡಿತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಸೊ ಹೇಗಿತ್ತು ನಮ್ಮ ಸುಶ್ರಾವ್ಯ ಅವರ ಮಾತುಗಳು? ಹಲೋ ಸುಶ್ರಾವ್ಯ, ಹಲೋ ಮ್ಯಾಮ್. ಹೇಗನ್ನಿಸ್ತು ಸ್ಪೀಚ್ ಆದ ಮೇಲೆ? ಯಾವ ಫೀಲಿಂಗ್ಸ್ ಇದೆ ಈಗ? ರಿಲೀಫ್ ಆಯಿತು ಖಂಡಿತವಾಗಿಯೂ. ಇನ್ ದ ಬಿಗಿನಿಂಗ್ ನಿನ್ನ ಮುಖದಲ್ಲಿ ಸ್ವಲ್ಪ ಭಯ ಕಾಣ್ತಾ ಇತ್ತು, ಬಟ್ ಸ್ಪೀಚ್ ಸ್ಟಾರ್ಟ್ ಆಗಿ ಎಂಡ್ ತನಕ ಆ ಭಯವನ್ನು ನೀನು ಮರೆಸಿಬಿಟ್ಟಿಯ ನಿನ್ನ ಮಾತುಗಳ ಮುಖೇನ. ತುಂಬ ಚೆನ್ನಾಗಿತ್ತು. ಸಾಧಿಸುವಂತಹ ಛಲ ಇದ್ದರೆ ಯಾವುದೇ ಅಡ್ಡಿ ಆತಂಕಗಳು ಕೂಡ ಅಲ್ಲಿ ಕೌಂಟ್ ಆಗೋದಿಲ್ಲ. ನಾನು ಆಗಬೇಕು ಅಂತ ಹೇಳುವಂತಹ ಮನಸ್ಸು ನಿನ್ನಲ್ಲಿದ್ದರೆ, ನೀನು ಕೂಡ ಈಗ ಆ ಸ್ಪೀಚ್ನಲ್ಲಿ ಆದರ್ಶ ವ್ಯಕ್ತಿಯಾಗಿ ಇಟ್ಕೊಂಡಂತಹ ವ್ಯಕ್ತಿಯ ಇದನ್ನೇ ನಾನು ಕೂಡ IPS ಆಫೀಸರ್ ಆಗಬೇಕು ಅಂತ ಹೇಳುವಂತಹ ಒಂದು ಮಾತನ್ನು ಕೂಡ ಕೊನೆಯಲ್ಲಿ ಸೇರಿಸಿದೆಯಾ. ಖಂಡಿತವಾಗಿಯೂ ಓದುವಂಥ ಅಭ್ಯಾಸ ಇದೆಯಾ? ಪುಸ್ತಕಗಳನ್ನು ಹೌದು ಓದ್ತಿದೆಯಾ? ಇಷ್ಟ ತನಕ ಯಾವುದಾದ್ರೂ ಓದಿದಂಥ ಪುಸ್ತಕಗಳ ಹೆಸರು ಹೇಳಬಹುದಾ? ನೆನಪಿದ್ರೆ ಒಂದೆರಡು. ನಾನು ಅಂದರೆ ಈಗ ನ್ಯೂಸ್ ಎಲ್ಲ ನೋಡ್ತೇನೆ, ಅಂದರೆ ಅದಕ್ಕೆ ಬೇಕಾದ ಹಾಗೆ. ಈಗ ಜಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ, 10th ಸ್ಟೂಡೆಂಟ್ ಆಗಿರೋದ್ರಿಂದ ಓಕೆ, ಮುಂದೆ ಫ್ಯೂಚರಲ್ಲಿ ಅವಕಾಶಗಳು ಸಿಕ್ಕರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಮಾಡ್ಕೊ. ಯಾಕಂತ ಹೇಳಿದರೆ ಜ್ಞಾನ ಅಂತ ಹೇಳುವಂತಹುದು ಆ ಪುಸ್ತಕಗಳ ಮುಖೇನ ನಮಗೆ ಸಿಗ್ತಾ ಹೋಗ್ತದೆ. ನೀನು ಏನು IPS ಆಫೀಸರ್ ಆಗಬೇಕು ಅಂತ ಹೇಳುವಂತಹ ಆ ಆಸೆ, ಆ ಗುರಿಯನ್ನು ಇಟ್ಕೊಂಡು ಮುಂದುವರಿತೀಯಾ ಅಂತ ಹೇಳಿದರೆ ಹೆಚ್ಚು ಹೆಚ್ಚು ಓದಬೇಕಾಗತ್ತೆ. ಆ ಓದುವಂಥ ಅಭ್ಯಾಸವನ್ನು ಈಗಲೇ ರೂಢಿ ಮಾಡ್ಕೋ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಭಾಷಣದ ಕುರಿತಾಗಿ ಹೇಳಬೇಕು ಅಂತ ಹೇಳಿದರೆ ತುಂಬ ಸೊಗಸಾಗಿ 3 ನಿಮಿಷ ಯಾವ ಮಾತುಗಳನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ಬಂದಿದೆಯಾ, ಅದನ್ನು ಅಷ್ಟೇ ನೀಟಾಗಿ ಪ್ರೆಸೆಂಟ್ ಮಾಡಿದೆಯಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಸ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾಗುರುಗಳಾಗಿರುವಂಥ ಅಲ್ವಿಂದ್ ತಂತಿ ಸರ್, ಸುಶ್ರಾವ್ಯ ಅವರ ಮಾತುಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸುಶ್ರಾವ್ಯ, ಎಸ್ ಸರ್. ರಜೆಯಲ್ಲಿ ಭಾಷಣ ಇದೆಲ್ಲ ಬೇಕಿತ್ತ? ಹೌದು ಬೇಕಿತ್ತು. ಎಲ್ಲಿ ತಿರುಗಾಡ್ಲಿಕ್ಕೆಲ್ಲ ಇಲ್ವಾ? ಇಲ್ಲ. ಮನೆಯಲ್ಲಿ? ಇಲ್ಲ, ನನಗೆ ಈಗ ಭರತನಾಟ್ಯ ಎಕ್ಸಾಮ್ ಕಟ್ಟಿದ್ದೇನೆ, ಅದಕ್ಕೆ ಕ್ಲಾಸಸ್ ಎಲ್ಲ ಆಗ್ತಾ ಉಂಟು. ಮತ್ತೆ ಯಾವುದರಲ್ಲಿ ಇದ್ದೀರಿ ನೀವು? ಭರತನಾಟ್ಯ ಅದು ಬಿಟ್ಟು ಸಂಗೀತ ಮಾಡಿದ್ದೆ, ಜೂನಿಯರ್ ಕಂಪ್ಲೀಟ್ ಆಗಿದೆ. ಸಂಗೀತ ಬಿಡುವ, ಮುಂದಕ್ಕೆ? ಮುಂದೆ ಇಲ್ಲ. ಕರಾಟೆಯಲ್ಲಿದ್ದೀರಾ? ಕರಾಟೆ ಈಗ ಮಾಡ್ತಿಲ್ಲ, ಮೊದಲು ಮಾಡಿದ್ದೇನೆ. ಎಂತ ಕೇಳಿದ್ರು ಈಗೆಲ್ಲ ಎಲ್ಲ ಅಭ್ಯಾಸ ಉಂಟು. ಸೊ ಸ್ಕೌಟ್ಸ್ನಲ್ಲಿದ್ದರೆ? ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಸಹ ಇದ್ದೆ. ಓಕೆ, ಅದು ಈಗ 10th ಇಲ್ಲ ನಮಗೆ. 10th ಖಾಲಿ ಓದು ಅಲ್ವಾ? ಶುರು ಮಾಡಿದಾರ ಮನೆಯಲ್ಲಿ? ನನ್ನ ಈ ಪತ್ನೆ ನೆನಪುಂಡತ್ತ? ಶುರು ಮಾಡಿದಾರ? ಇಲ್ಲ, ನಾನೇ ಓದ್ತೇನೆ, ಹಾಗೆ ಹೇಳೋದಿಲ್ಲ. ಇಲ್ಲ. ಮತ್ತು PUCಯಲ್ಲಿ ನೀವು ಹೋಗೋದಾದರೆ NCC ತಗೊಳ್ತೀರಾ? ಗೊತ್ತಿಲ್ಲ, ನೋಡಬೇಕು. IPS ಆಗಬೇಕಾ ನಿಮಗೆ? IPS ಅಂತ ಹೇಳಿ ಅಲ್ಲ, ನನಗೆ UPSC ಎಕ್ಸಾಮ್ ಬರಿಬೇಕು. ಆಕ್ಚುಲಿ IAS ಆಗಬೇಕು. IAS ಆಗಬೇಕಾ? ಓಕೆ, ನಿಮ್ಮ ಕೊನೆಗೆ ನೀವು ಹೇಳುವಂಥದ್ದು ನೀವು IAS ಆಗಬೇಕು. ಇಲ್ಲದಿದ್ದರೆ KPSC ಆದರೂ ಬರೀಬೇಕು, ಇಲ್ಲದ್ರೆ UPSC ಆದರೂ ಬರೀಬೇಕು. ಒಟ್ಟಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಬೇಕು. ಓಕೆ, ಇದಕ್ಕೆ ಮೇಡಮ್ ಹೇಳಿದ್ರು ನೀವು ಓದ್ತೀರಾ ಅಂತೇಳಿ. ಅಂದರೆ ಏನು ಬೇಕು? ನಾಲೆಜ್, ಜನರಲ್ ನಾಲೆಜ್ ಬೇಕು. ಮತ್ತು ಹೈಯೆಸ್ಟ್ ಬರೀಬೇಕು ನೀವು. 3 ಗಂಟೆ ಎಕ್ಸಾಮು, ಅದರಲ್ಲಿ ಹೈಯೆಸ್ಟ್ ಯಾರು ಬರೀತಾರೆ, ಒಂದು 4 ಪುಟ ಮೀರದಂತೆ 5 ಪುಟ ಮೀರದಂತೆ ಬರೀಬೇಕು. ನಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಇಲ್ಲ, ಎಲ್ಲ ಚಾಯ್ಸ್ ಅಲ್ವಾ? MCQ 4 ಮಾರ್ಕಿನ ಪ್ರಶ್ನೆಗಳೇ ಇಲ್ಲ. ಈಗ ಒಂದು 2-3 ಬರ್ತವೆ ಅಷ್ಟೇ. ರೈಟಿಂಗ್ ಕೆಪಾಸಿಟಿ ಇದ್ದವನು ಮಾತ್ರ IAS ಆಗಬಲ್ಲ. ಸೊ ವಿದಿನ್ ದ್ಯಾಟ್ ಡ್ಯೂರೇಷನ್ ನೀವು ಮಾಡಬೇಕು. ನೀವು IAS ಆಗಬೇಕು. ಯಾಕೆಂದರೆ ಭಾಳ ಚೆಂದ ಮಾಡಿ ಪ್ರೆಸೆಂಟ್ ಮಾಡಿದ್ದೀರಿ. 12th ಫೇಲ್ ಅದು ಯೂಟ್ಯೂಬ್ನಲ್ಲಿದೆ, ಬೇರೆಯವರಿಗೆ ರೆಕಮೆಂಡ್ ಮಾಡು. ಒಳ್ಳೆ ಫಿಲ್ಮ್, ಆ ಫಿಲ್ಮನ್ನು ನೋಡಬೇಕು. ಯಾಕೆಂದರೆ
ನಿಮ್ಮದು ರಿಸಲ್ಟ್, ನಿಮ್ಮದು ICSE ಸಿಲೆಬಸ್ ಅಲ್ಲ? ಹೌದು ಹೌದು. ಓಕೆ, ಅದು ಬಂದಿದಾ? ರಿಸಲ್ಟ್ಸ್ ಬಂದಿದ್ದ 10th ಇಲ್ಲ ಬರಲಿಲ್ಲ. ಇಲ್ಲ. CBSನವರದ್ದು ಬಂದಿದೆ, ಹೌದು. ಈಗ ಸ್ಟೇಟ್ನವರದ್ದು ಬರ್ತದೆ. ಹೌದು. ಅದು ಸ್ಟೇಟ್ನವರದ್ದು ಬರ್ತದೆ, PUC ಅವರದ್ದು ಬಂದಿದೆ ಅಲ್ವಾ? ಉಡುಪಿ ಜಿಲ್ಲೆ ಪ್ರಥಮದಲ್ಲಿದೆ. ಹೌದು. ಓಕೆ, ರಿಸಲ್ಟ್ ಇವತ್ತು ಡಿಕ್ಲೇರ್ ಆಗುತ್ತೆ, ಪೇಪರ್ನಲ್ಲಿ ಬರ್ತದೆ. ನಾಳೆ ಏನಾದರೂ ಬರ್ತದೆ ಪೇಪರ್ನಲ್ಲಿ? ನಾಳೆ ಇವತ್ತು ರಿಸಲ್ಟ್ ಬಂತು, ಒಂದು ಪೇಪರ್ನಲ್ಲಿ ಎಲ್ಲ ವಿಷಯ ಬಂತು. ನಾಳೆ ಏನಾದರೂ ಬರ್ತದ? ನಾಡಿದ್ದು ಪೇಪರ್ನಲ್ಲಿ ಬರ್ತದೆ. ಏನು ಬರ್ತದೆ ಗೊತ್ತುಂಟ? ಅನುತ್ತೀರ್ಣರಾದ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣು. ಓಕೆ, ಸೊ ಇದು ಆಗ್ತದೆ. ನಾವು ಸಾಧಿಸಿದ್ದು, ನಾವು ಮಾಡಿದ್ದು ನಮಗೆ ಸಿಗಲೇಬೇಕು ಎಂಬುದಾಗಿ ಈಗಿನ ವಿದ್ಯಾರ್ಥಿಗಳ ಹಠ. ಯಾಕಂದರೆ 1-2 ಮಕ್ಕಳು, ಸೊ ಅವರು ಬೇಡಿದ್ದನ್ನೆಲ್ಲ ಕೊಡ್ತಾರೆ, ನಿಮ್ಮ ಡ್ಯಾಡಿ ನಿಮ್ಮ ಮಮ್ಮಿ ಕೊಟ್ಟ ಹಾಗೆ ಎಲ್ಲ ಕೊಡ್ತದೆ. ಎಲ್ಲಿಯಾದರೂ ಒಂದು ಸ್ವಲ್ಪ ಫೇಲಿಯರ್ ಆದರೆ ಅವ ಜೀವನಕ್ಕೆ ಅಂತ್ಯ ಹೇಳ್ತಾರೆ. ಸೊ ಅಂಥವರಿಗೆ ಮಾರ್ಗದರ್ಶಿ ಈ ಜನ. ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ನಿಮ್ಮ ಹಾಗೆ ಇವರು ಇರಲಿಲ್ಲ. ಆದರೆ ಅದು ಯಾವ ಹಿಂಡರೆನ್ಸ್ಗಳು, ಅದು ಯಾವ ಕುಂದುಕೊರತೆಗಳು ಅವರ ಸಾಧನೆಗೆ ಅಡ್ಡಿಪಡಿಸಲಿಲ್ಲ. ಸೊ ಇವರು PhDಯನ್ನು ಪಡೀತಾ ಇದ್ದಾರೆ. ಕೆಮಿಸ್ಟ್ರಿಯಲ್ಲಿ PhD ಪಡೆಯುವುದು ಭಯಂಕರ ಮಿಸ್ಟ್ರಿ ಅದು. ಸೊ ಅವ್ರು ಮಾಡಲಿಕ್ಕೆ ಹೋಗ್ತಾರೆ. ಅವರಿಗೆ ಎಲ್ಲ ಶುಭವನ್ನು ಕೋರ್ತೇವೆ. ನಾವು ಹೆಚ್ಚು ಇನ್ನೊಂದು ಎಪಿಸೋಡ್ನಲ್ಲಿ ಮಾತನಾಡುವ. ಮತ್ತೊಂದು ರೌಂಡಿಗೆ ನೀವು ಬರ್ತೀರಾ, ಸಿಲೆಕ್ಟ್ ಆಗಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸುಶ್ರಾವ್ಯ, ಕಂಗ್ರ್ಯಾಚುಲೇಷನ್, ಸೆಲೆಕ್ಟ್ ಆಗಿದ್ದೀರಿ. ಸೊ ಹೇಗನ್ನಿಸ್ತಾ ಇದೆ ಈಗ? ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ರೌಂಡ್ಗೆ ಪ್ರಿಪ್ರೇಷನ್ ಜಾಸ್ತಿ ಬೇಕು. ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.